ಮೈಸೂರಿನ ಜನ ರೊಚ್ಚಿಗೆದ್ದಿದ್ರು, ಅಕ್ಷರಶಃ ಆಕ್ರೋಶಗೊಂಡಿದ್ರು. ಅದು ಒಬ್ಬಿಬ್ಬರಲ್ಲ, ಹತ್ತಾರು ಮಂದಿ, ನೂರಾರು ಮಂದಿಯ ಆಕ್ರೋಶದ ಕಟ್ಟೆ ಒಡೆದು ಹೋಗಿತ್ತು. ಅವರ ಆ ಸಿಟ್ಟಿಗೆ ಕಾರಣವಾಗಿದ್ದು ಅವರು ಕಷ್ಟಪಟ್ಟು ಸಂಪಾದಿಸಿದ್ದ ಚಿನ್ನ ಕರಗಿ ಹೋಗಿದೆ ಅನ್ನೋದು. ಹಾಗೆ ನೂರಾರು ಜನರ ಚಿನ್ನವನ್ನ ಕರಗಿಸಿದ್ದು ತಂಬಿ ಅಲಿಯಾಸ್ ಚಿನ್ನ ತಂಬಿ. ಒಂದೂವರೆ ಕೆಜಿ ಟೋಟಲ್ ಇರುವಂಥದ್ದು ನಾವಿಟ್ಟಿರುವಂಥದ್ದು ಗಿರಿವಿಗೆ ನಾವಿಟ್ಟಿರುವಂಥದ್ದು 11ನೇ ತಾರೀಕು 7ನೇ ತಿಂಗಳು 2025 ನಾವಿಟ್ಟಿರುವಂಥದ್ದು ಗಿರಿವಿಗೆ. ಈಗ ಹೇಳ್ತಾನೆ ನಾವು ಖರೀದಿ ಮಾಡಿಬಿಟ್ಟಿದ್ದೀವಿ, ನಿಮ್ಗೆ ಕೊಡೋಕ್ಕಾಗಲ್ಲ ಅಂತಾನೆ. ಎಷ್ಟು ಸಲ ಹೋದ್ರು ಆಮೇಲೆ ಜಾಸ್ತಿ ಜನ ಹೋದ್ರೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತಾನೆ. ಇದು ವಿಷಯ ಒಂದಲ್ಲ, ಸರಿ ಸುಮಾರು ಈಗಾಗಲೇ ಇವನು 4 ಹಿಂಗೆ ಮಾಡ್ಕೊಬರ್ತಾವನೆ ಅಂತವ್ರೆ. ಇದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೆಯವ್ರನ್ನ ತುಂಬಾ ಎದುರಿಸ್ಬಿಟ್ಟು ಕಳಿಸಿದ್ದಾರೆ ಸರ್. ಒಳಗೋದ್ರೆ ಯಾವಾಗ ಆಚೆಗೆ ಬರ್ತೀವೋ ಅನ್ನೋ ತರ ಭಯ ಇದೆ ಸರ್ ನಮಗಲ್ಲಿ. ಈ ತರ ಮಾಡ್ತಿದ್ದಾರೆ ಸರ್. ತುಂಬಾ ಜನಗಳಿಗೆ, ನಮ್ಗೆ ಅಲ್ಲ ಸರ್, ನಮ್ಮಂತ ಸಾವಿರಾರು ಮಿಡಲ್ ಕ್ಲಾಸ್ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಚಿನ್ನ ಕೊಡ್ತಿಲ್ಲ ಸರ್, ದುಡ್ಡು ಕೂಡ ಕೊಡ್ತಾ ಇಲ್ಲ ಅವರು. ಗೋಲ್ಡ್ ಇದ್ರು ಅರ್ಧ ಇದು ಇಲ್ಲ, 44% ಅಷ್ಟೇ ಗೋಲ್ಡ್ ಇರೋದು ಅಂತ ಸುಮ್ಮನೆ ಸುಳ್ಳು ಹೇಳಿ ತುಂಬಾ ಜನಗಳಿಗೆ ಮೋಸ ಮಾಡ್ತಿದ್ದಾನೆ ಸರ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಕ್ಕೆ ನನಗೆ ಥ್ರೆಟ್ನಿಂಗ್ ಮಾಡಿದ್ದಾನೆ. ನಿನ್ನನ್ನ ಎತ್ತು ಬಿಡ್ತೀನಿ ಅಂತ. ಎತ್ತ ನೋಡೋಣ ನೀನು, ಮುಟ್ಟ ನೋಡೋಣ ನನ್ನ ನೀನು. ಆಕ್ರೋಶದ ಕಟ್ಟೆ ಒಡೆದಿದೆ. ರೋಷಾವೇಶ ಬೆಂಕಿಯಾಗಿ ಹೊರ ಬೀಳ್ತಿದೆ. ಒಬ್ರಲ್ಲಾಗಿಬ್ರಲ್ದ ನೂರಾರು ಮಂದಿಯ ಆಕ್ರೋಶಕ್ಕೆ ಒಂದೇ ಕಾರಣ. ಆ ಕಾರಣವೇ ಚಿನ್ನದ ಮೋಸ. ತಾವು ಅಡಬಿಟ್ಟ ಚಿನ್ನ ಮಾಯವಾಗಿದೆ ಅನ್ನೋದು. ತಮ್ಮ ಬದುಕಿನ ಕಷ್ಟಗಳಿಗೆ ಬೇಕಾಗತ್ತೆ ಅಂತ ಖರೀದಿಸಿದ್ದ ಚಿನ್ನ ಅದು ಸದ್ದೇ ಇಲ್ಲದೆ ಅವೆಲ್ಲ ಕರಗಿ ಹೋಗಿದೆ ಅನ್ನೋದು. ಚಿನ್ನದ ಹೆಸರಿನಲ್ಲಿ ನಮಗೆ ಮೋಸ ಆಗಿದೆ. ಮೋಸ ಮಾಡಿದವರಿಗೆ ತಕ್ಕ ಶಿಕ್ಷೆ ಕೊಡಿಸಿ, ನಮಗೆ ನಮ್ಮ ಚಿನ್ನ ವಾಪಸ್ ಕೊಡಿಸಿ ಅನ್ನೋ ಕೂಗೆದ್ದಿದೆ. ಇಲ್ಲಿ ಸೇರಿದ ನಮಗೆ ನಮ್ಮ ಚಿನ್ನ ವಾಪಸ್ ಕೊಡಿಸಿ ಅನ್ನೋ ಕೂಗು ಇಲ್ಲಿ ಸೇರಿದ ಎಲ್ಲರದ್ದಾಗಿತ್ತು. ಅಂದ ಹಾಗೆ ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು. ಚಿನ್ನಕ್ಕಾಗಿ ಜನ ಹೀಗೆ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ. ಎಸ್, ಚಿನ್ನ ಕಳೆದುಕೊಂಡ ಜನರು ಪ್ರತಿಭಟನೆಗೆ ಇಳಿದಿದ್ರು. ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತಿದ್ರು. ಚಿನ್ನ ಸಿಗೋ ತನಕ ನಾವು ಇಲ್ಲಿಂದ ಹೋಗಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು. ಕಣ್ಣೀರು ಹಾಕಿದ್ರು. ಒಂದಷ್ಟು ಜನ ಕೊಳು ಅಂತ ಅಳ್ತಿದ್ರು. ಮತ್ತೊಂದಷ್ಟು ಜನ ರೊಚ್ಚಿಗೆದ್ದಿದ್ರು. ಪೊಲೀಸರು ಚಿನ್ನದ ಕದೀಮನನ್ನ ಹಿಡಿಲೇಬೇಕು, ಶಿಕ್ಷೆ ಕೊಡಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಇಷ್ಟೆಲ್ಲ ನಡೆದಿದ್ದು ತಿಂಗಳುಗಳ ಹಿಂದೆ. ಆದರೆ ನಂತರದಲ್ಲೇ ಅಖಾಡಕ್ಕೆ ಇಳಿದ ಪೊಲೀಸರು ಇಷ್ಟೊಂದು ಜನರಿಗೆ ವಂಚನೆ ಮಾಡಿದ ಚಿನ್ನದ ಕದೀಮನನ್ನ ಬಂಧಿಸಿ ಎಳತಂದಿದ್ರು. ಹೀಗೆ ಅರೆಸ್ಟ್ ಆಗಿದ್ದು ಯಾರು ಗೊತ್ತ? ಇಷ್ಟೊಂದು ಜನರಿಂದ ಚಿನ್ನವನ್ನ ಲೂಟಿ ಮಾಡಿದ್ದು ಯಾರು ಗೊತ್ತ? ಬಡವರ ಚಿನ್ನವನ್ನ ಅವರಿಗೆ ಗೊತ್ತಿಲ್ಲದಂತೆ ಕರಗಿಸಿ ಮಾಯ ಮಾಡಿದ್ದು ಯಾರು ಗೊತ್ತ?
ಅವನೇ ತಂಬಿ ಅಲಿಯಾಸ್ ಚಿನ್ನ ತಂಬಿ. ಅರೆಸ್ಟ್ ಆಗಿದ್ದಾನೆ. ಚಿನ್ನದ ವಂಚಕ ಅರೆಸ್ಟ್ ಆಗಿದ್ದಾನೆ. ಹೆಸರಲ್ಲದೆ ಚಿನ್ನಾಗಿಟ್ಟುಕೊಂಡಿದ್ದ ಚಿನ್ನ ತಂಬಿ ಅನ್ನೋ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ. ಈತನನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಲಾಗಿದೆ. ಮೈಸೂರಿನಲ್ಲಿ ಇಷ್ಟೊಂದು ಜನರು ಬಂದು ನಮ್ಮ ಚಿನ್ನವನ್ನ ಕದ್ದಿದ್ದಾರೆ, ಮೋಸ ಮಾಡಿದ್ದಾರೆ, ಕರಗಿಸಿದ್ದಾರೆ ಅಂತ ಹತ್ತಾರು ನೂರಾರು ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲದೆ ಪ್ರಕರಣ ಸಿಸಿಬಿಗೆ ಶಿಫ್ಟ್ ಆಗಿತ್ತು. ಚಿನ್ನದ ಮಹಾವಂಚನೆಯನ್ನ ಕೈಗೆತ್ಕೊಂಡ ಸಿಸಿಬಿ ಪೊಲೀಸರು ಸಹ ಸೀದಾ ಬಂದಿದ್ದು SDJ ಅನ್ನು ಚಿನ್ನ ಗಿರವಿ ಇಟ್ಟುಕೊಳ್ತಿದ್ದ ಕಂಪನಿಗೆ. SDJ ಅನ್ನೋ ಗಿದೆ ಸಂಸ್ಥೆ ನೂರಾರು ಜನರ ಚಿನ್ನಕ್ಕೆ ಕನ್ನ ಹಾಕಿದ್ದು, ಮಣಗಟ್ಟಲೆ ಬಡವರ ಬಂಗಾರವನ್ನ ಕರಗಿಸಿದ್ದು, ಅದನ್ನ ಗೊತ್ತೇ ಇಲ್ಲದಂತೆ ಮಾಯ ಮಾಡಿದ್ದು. ಅಂದ ಹಾಗೆ ಈ SDJ ಸಂಸ್ಥೆ ಮೂಲಕ ನೂರಾರು ಜನರಿಗೆ ಚಿನ್ನದ ಉಂಡೆನಾಮ ತಿಕ್ಕಿದ್ದು ಮತ್ಯಾರು ಅಲ್ಲ, ಇದೇ ಚಿನ್ನ ತಂಬಿ. ಏಪ್ರಿಲ್ ತಿಂಗಳಲ್ಲದೆ ಚಿನ್ನದ ಮಹಾವಂಚನೆ ವಿರುದ್ಧ ಬೇಟೆಗೆ ಇಳಿದಿದ್ದ ಪೊಲೀಸರು ಚಿನ್ನ ತಂಬಿಯ ಜಾತಕವನ್ನೇ ಕೆದಕಿದ್ರು. ಈತ ಯಾರದ್ದೆಲ್ಲ ಚಿನ್ನವನ್ನ ಅಡವಿಟ್ಟುಕೊಂಡಿದ್ದಾನೆ, ಎಷ್ಟು ಜನರ ಚಿನ್ನಕ್ಕೆ ಕನ್ನ ಹಾಕಿದ್ದಾನೆ ಅಂತೆಲ್ಲ ತನಿಖೆ ಮಾಡಿದ್ರು. ಸಿಸಿಬಿ ಅಧಿಕಾರಿಗಳು ತನಿಖೆಗೆ ಇಳಿದಾಗ್ಲೇ ಗೊತ್ತಾಗಿದ್ದು ಈ ಚಿನ್ನ ತಂಬಿಯ ಜಾಲ ಚಿಕ್ಕದಾಗಿಲ್ಲ, ಬದಲಿಗೆ ತುಂಬಾನೇ ದೊಡ್ಡದಾಗಿದೆ ಅಂತ. ಅಂದ ಹಾಗೆ ಈತನ ನಿಜವಾದ ಹೆಸರು ಏನ್ ಗೊತ್ತ? ಚಿನ್ನ ತಂಬಿ ಅಲ್ಲ. ಚಿನ್ನ ತಂಬಿ ಅನ್ನೋದು ಜನ ಇವನಿಗೆ ಇಟ್ಟಿರೋ ಹೆಸರು, ಆದ್ರೆ ಇವನ ನಿಜವಾದ ಹೆಸರು ಸೌಂದರ್ಯ ರಾಜನ್. ಇವನ ಮುಖ ನೋಡಿ ಅದ್ಯಾರ್ ಇವನಿಗೆ ಸೌಂದರ್ಯ ರಾಜನ್ ಅಂತ ಹೆಸರಿಟ್ರೋ ಗೊತ್ತಿಲ್ಲ, ಆದರೆ ಚಿನ್ನ ತಂಬಿ ಅಂತ ಹೆಸರು ಇಟ್ಟೋರು ಮಾತ್ರ ಕರೆಕ್ಟ್ ಆಗೇ ಇಟ್ಟಿದ್ರು. ಆದ್ರೆ ಚಿನ್ನದಂತಹ ತಂಬಿ ಆಗ್ತಾನೆ ಅಂದುಕೊಂಡಿದ್ರೆ ಚಿನ್ನಾನೇ ನುಂಗಿ ಹಾಕೋ ತಂಬಿ ಆಗ್ಬಿಟ್ಟಿದ್ದ. ಹಿಂಗಾಗಿ ಸೌಂದರ್ಯ ರಾಜನ್ ಅನ್ನೋನು ಚಿನ್ನ ನುಂಗೋ ಚಿನ್ನ ತಂಬಿ ಆಗ್ಬಿಟ್ಟಿದ್ದ. ಈಗ ನುಂಗಿದ್ದು ಒಬ್ಬಿಬ್ಬರ ಚಿನ್ನವನ್ನಲ್ಲ, ಬರೋಬ್ಬರಿ ನೂರಾರು ಮಂದಿಯ ಚಿನ್ನವನ್ನ. ಹೀಗೆ ಒಟ್ಟಾರೆಯಾಗಿ ಈತ ನುಂಗಿದ ಚಿನ್ನದ ಲೆಕ್ಕ ಹೇಳಬೇಕು ಅಂದ್ರೆ ನಿಜಕ್ಕೂ ಗಾಬರಿಯಾಗತ್ತೆ. ಒಂದಷ್ಟು ಮೂಲಗಳ ಪ್ರಕಾರ ಈ ಚಿನ್ನ ತಂಬಿ ನುಂಗಿರೋ ಚಿನ್ನದ ಲೆಕ್ಕ ಬರೋಬ್ಬರಿ 600 kgಯಷ್ಟಂತೆ. 600 kg ಚಿನ್ನಕ್ಕೆ ಕನ್ನ ಹಾಕಿದ್ದ ತಂಬಿ. ಈ ಚಿನ್ನ ತಂಬಿ ನುಂಗಿದ್ದು 10-20 ಗ್ರಾಂ ಚಿನ್ನವನ್ನಲ್ಲ, ಕೆಜಿ 2 kg ಚಿನ್ನಾನೂ ಅಲ್ಲ, ಬರೋಬ್ಬರಿ 600 kg ಚಿನ್ನಕ್ಕೆ ಕನ್ನ ಹಾಕಿದ್ದಾನೆ ಈ ಕದೀಮ. ಬ್ಯಾಂಕುಗಳಲ್ಲಿ ಅಡಬಿಟ್ಟಿದ್ದ ಬಡವರ ಒಡವೆಗಳನ್ನ ಬಿಡಿಸ್ಕೊಡ್ತೀನಿ ಅಂತ ನಂಬಿಸಿ ಅದೇ ಚಿನ್ನವನ್ನ ನುಂಗಿ ನೀರು ಕುಡಿದಿದ್ದಾನೆ. ಕೂಲಿ ನಾಲಿ ಮಾಡಿ ರಕ್ತ ಬಸಿದು ಸಂಪಾದಿಸಿದ್ದ ಚಿನ್ನದ ಆಸ್ತಿಯನ್ನೆಲ್ಲ ಕ್ಷಣಾರ್ಧದಲ್ಲಿ ಕರಗಿಸಿ ಬೂದಿ ಮಾಡಿದ್ದಾನೆ. ಈತ ಬರೀ ಚಿನ್ನ ಕದ್ದಿಲ್ಲ, ನೂರಾರು ಮುಗ್ಧ ಜನರ ಬದುಕನ್ನೇ ಕರಗಿಸಿ ಬಿಟ್ಟಿದ್ದಾನೆ. ಈತನ ಚಿನ್ನದ ಬಲೆಗೆ ಬಿದ್ದ ನೂರಾರು ಕುಟುಂಬಗಳು ಇದೀಗ ಬೀದಿಗೆ ಬಂದು ವಿಲವಿಲ ಅಂತ ಒದ್ದಾಡ್ತಿವೆ.
ಒಟ್ಟು ನೋಡಿದ್ರೆ ನನ್ನ ಅಂದಾಜ್ ಪ್ರಕಾರ ಈ ಪ್ರಕರಣ ಕೆದಕ್ತಾ ಹೋದರೆ ಸುಮಾರು 600 ಕೆಜಿಗೂ ಹೆಚ್ಚು ವ್ಯವಹಾರಗಳು ಕಳೆದ 3-4 ವರ್ಷದಿಂದ ಆಗಿದೆ ಅನ್ನೋದು ಗಾಬರಿ ತರ್ತಾ ಇದೆ. 600 ಕೆಜಿ ಅಂದ್ರೆ 600 ಕೆಜಿ ಚಿನ್ನ ಇವನ ಹತ್ರ ಇದ್ದ ಮೇಲೆ ಇದನ್ನ ಇನ್ಯಾರೋ ಪರ್ಚೇಸ್ ಮಾಡಿರ್ಬೇಕು. ಆ ವ್ಯಕ್ತಿ ಯಾರು? ಅವನಿನ್ಯಾರಿಗೋ ಮಾರಾಟ ಮಾಡ್ತಿದ್ದಾನೆ. ಮಾರಾಟ ಮಾಡೋಕ್ಕೆ ಇವನ GST ಇಲ್ಲ, ಬಿಲ್ಲಲ್ಲಿ ಇನ್ವಾಯ್ಸ್ ಬಿಲ್ಲಲ್ಲಿ ನಂಬರ್ ಇಲ್ಲ, ಟ್ರೇಡ್ ಲೈಸೆನ್ಸ್ ಇಲ್ಲ, ಏನೂ ಇಲ್ಲದೆ ಒಬ್ಬ ಚಿನ್ನ ತಗೊಳ್ಳಕ್ಕೆ ಹೆಂಗೆ ಅನುಮತಿ ಕೊಡ್ತಾನೆ? ಎಸ್, ಈ ಚಿನ್ನ ತಂಬಿ ನುಂಗಿದ್ದು 1-2 ಕೆಜಿ ಚಿನ್ನ ಅಲ್ದ, ಬರೋಬ್ಬರಿ 600 ಕೆಜಿಗಳಷ್ಟು ಚಿನ್ನವಂತೆ. ಜನ 1 ಗ್ರಾಂ 2 ಗ್ರಾಂ ಚಿನ್ನ ತಗೊಳ್ಳೋದಕ್ಕೆ ಕಷ್ಟಪಡ್ತಿದ್ದಾರೆ. 1-2 ಗ್ರಾಂ ಚಿನ್ನ ಖರೀದಿ ಮಾಡೋದಕ್ಕೆ ಅಂತಾನೆ ವರ್ಷಾನುಗಟ್ಟಲೆ ಲೆಕ್ಕ ಹಾಕಿ ದುಡಿದು ಹಣವನ್ನ ಕೂಡಿಸ್ತಾರೆ. ಆ ಹಣದಲ್ಲಿ ಚಿನ್ನವನ್ನ ಖರೀದಿಸ್ತಾರೆ. ಹೀಗೆ ಕೂಡಿಟ್ಟ ಹಣದಿಂದ ಖರೀದಿ ಮಾಡಿದ ಚಿನ್ನವನ್ನ ಕ್ಷಣ ಮಾತ್ರದಲ್ಲೇ ಕರಗಿಸ್ಬಿಡುತ್ತಿದ್ದ ಈ ಚಿನ್ನ ತಂಬಿ ಅಲಿಯಾ ಸೌಂದರ್ಯ ರಾಜನ್. ಮೈಸೂರಿನಿಂದ ಶುರುವಾಗಿತ್ತು ಚಿನ್ನ ತಂಬಿಯ ಚಿನ್ನದ ಲೂಟಿ. ಇನ್ನು ಬ್ಯಾಂಕ್ಗಳಲ್ಲಿ ಸಾಲಕ್ಕಾಗಿ ಚಿನ್ನ ಅಡವಿಟ್ಟಿದ್ದ, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಬಡವರನ್ನೇ ಈತ ಟಾರ್ಗೆಟ್ ಮಾಡಿದ್ದ. ಅವರ ಬಳಿ ಹೋಗಿ ಬ್ಯಾಂಕ್ಗಿಂತ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತೀನಿ, ನಿಮ್ಮ ಒಡವೆಗಳನ್ನ ಬಿಡಿಸಿಕೊಡ್ತೀನಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನಾಡುತ್ತಿದ್ದ. ಅಷ್ಟೇ ಅಲ್ದ, ನೀವು ಚಿನ್ನ ಮಾರ್ತೀನಿ ಅಂದ್ರೆ ಮಾರುಕಟ್ಟೆಗಿಂತ ಪ್ರೀಮಿಯಂ ರೇಟ್ ಕೊಡ್ತೀನಿ ಅಂತಲೂ ಆಮಿಷ ಒಡ್ತಿದ್ದ. ಈತನ ಮಾತು ನಂಬಿ ತಮ್ಮಲ್ಲಿದ್ದ ಚಿನ್ನವನ್ನ ಈತನ ಕೈಗಿಟ್ಟ ಜನರು ಈಗ ಕಣ್ಣೀರು ಹಾಕ್ತಿದ್ದಾರೆ. 2017 ಚಿನ್ನದ ದಂಧೆ ಆರಂಭ. ಬ್ಯಾಂಕ್ನಲ್ಲಿಟ್ಟ ಬಡವರ ಚಿನ್ನವೇ ಈತನ ಟಾರ್ಗೆಟ್. ಕಡಿಮೆ ಬಡ್ಡಿಯ ಆಮಿಷ, 600 ಕೆಜಿ ಒಡವೆಗಳ ನಾಶ. ಅಂದ ಹಾಗೆ ಈ ಚಿನ್ನ ತಂಬಿ ಅಲಿಯಾ ಸೌಂದರ್ಯ ರಾಜನ್ SDJ ಗೋಲ್ಡ್ ಕಂಪನಿ ಶುರು ಮಾಡಿದ್ದು 2017ರಲ್ಲಿ. ಇನ್ನೇನು ಕೊರೋನಾ ಬರುವುದಕ್ಕಿಂತ 1 ವರ್ಷ ಮೊದಲು ಬಡವರನ್ನೇ ಟಾರ್ಗೆಟ್ ಮಾಡ್ತಿದ್ದಾಗಿ ಚಿನ್ನ ತಂಬಿ ಆರ್ಥಿಕ ಸಂಕಷ್ಟದಲ್ಲಿರೋರಿಗೆ ಗಾಳ ಹಾಕ್ತಿದ್ದ. ಬೇರೆ ಕಡೆ ಅಡಾಗಿಟ್ರೆ ಜಾಸ್ತಿ ಬಡ್ಡಿ, ನಮ್ಮ ಹತ್ರ ಅಡ ಇಡಿ, ಕಡಿಮೆ ಬಡ್ಡಿಗೆ ದುಡ್ಡು ಕೊಡ್ತೀವಿ ಅಂತ ಕತೆ ಕಟ್ತಿದ್ದ. ಬಡ್ಡಿ ಕಡಿಮೆ ಆಗತ್ತಲ್ಲ ಅಂತ ಜನ ಇವನ ಹತ್ರ ಬಂದು ಒಡವೆಗಳನ್ನ ಅಡಗಿಡ್ತಿದ್ರು. ಹೀಗೆ ಅಡಗಿಟ್ಟವರ ಚಿನ್ನವನ್ನೇ ಮಾಲೀಕರಿಗೆ ಗೊತ್ತಿಲ್ಲದಂತೆ ಕರಗಿಸಿ ಬಿಡ್ತಿದ್ದ. 1.5 ಕೆಜಿ ಟೋಟಲ್ ಇರುವಂತದ್ದು ನಾವಿಟ್ಟಿರುವಂತದ್ದು ಗಿರಿವಿಗೆ. ನಾವಿಟ್ಟಿರುವಂತದ್ದು 11ನೇ ತಾರೀಕು 7ನೇ ತಿಂಗಳು 2025 ನಾವಿಟ್ಟಿರುವಂತದ್ದು ಗಿರಿವಿಗೆ. ಈಗ ಹೇಳ್ತಾನೆ ನಾವು ಖರೀದಿ ಮಾಡ್ಬಿಟ್ಟಿದೀವಿ, ನಿಮ್ಗೆ ಕೊಡಕ್ಕಾಗಲ್ಲ ಅಂತಾನೆ. ಎಷ್ಟು ಸಲ ಹೋದ್ರು ಆಮೇಲೆ ಜಾಸ್ತಿ ಜನ ಹೋದ್ರೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತಾನೆ. ಇದು ವಿಷಯ ಒಂದಲ್ಲ, ಸರಿ ಸುಮಾರು ಈಗಾಗಲೇ ಇವನು 4-5 ಹಿಂಗೆ ಮಾಡ್ಕೊಬತ್ತವನೆ ಅಂತವ್ರೆ. ಇದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾರುಕಟ್ಟೆ ಬೆಲೆ 13-14 ಸಾವಿರ ಇದ್ರೆ 18-19 ಸಾವಿರ ಅಂತ ಆಗ್ತಾನೆ. ಜನರು ಏನೋ ಗೊತ್ತಿಲ್ದಿರೋರು ಏನೋ ಬರ್ತದೆ ಅಂತ ಇಡ್ತಾ ಇದಾರೆ ಕಷ್ಟ ಇರೋರು. ಆಮೇಲೆ ಇವನೇನ್ ಮಾಡ್ತಾನೆ, ಕಮ್ಮಿ ನಿಮ್ದು ಟೆಕ್ಸ್ ಕಡಿಮೆ ಇದೆ 30 ಟೆಕ್ಸ್ 40 ಟೆಕ್ಸ್ ಏನೋ ಕತೆ ಹೇಳ್ಬಿಟ್ಟು 5,000-6,000 ರೂಪಾಯಿ ಏನೋ ಕೊಟ್ಬಿಟ್ಟು ಕಳಿಸ್ತಾವನೆ. ಆಮೇಲೆ ಹೋದ್ರೆ ಗೂಂಡಾಗಳಿದಾರಲ್ಲಿ, ಆಮೇಲೆ ರೌಡಿಗಳು ಗೂಂಡಾಗಳು. ಹೇಳಕ್ ಹೋದ್ರೆ ನೆನ್ನೆ ಒಂದು ವಿಡಿಯೋ ಇದೆ, ಒಂದು ಹೆಂಗಸಿಗೆ ತುಂಬಾ ಏನು ದೈಹಿಕವಾಗಿ ಅಲ್ಲೇ ಮಾಡಿ ಕೆಟ್ಟಾಗಿ ನಡ್ಕೊಂಡು ಕಳ್ಸವ್ರೆ. ಈ ತರ ಎಲ್ಲ ಗೊತ್ತಿದ್ದು ಗೊತ್ತೇ ಆಗಿರ್ಲಿಲ್ಲ. ಆರಂಭದಲ್ಲಿ ಚಿನ್ನ ತಂಬಿಯನ್ನ ನಂಬಿ ಚಿನ್ನ ಅಡಗಿಡುವಾಗ ಜನರಿಗೆ ತಾವು ಮೋಸ ಹೋಗ್ತಿದ್ದೀವಿ ಅನ್ನೋದು ಒಂಚೂರು ಗೊತ್ತೇ ಆಗಿರ್ಲಿಲ್ಲ. ಆದರೆ ಚಿನ್ನ ವಾಪಸ್ ಕೊಡಿ ಅಂತ ಬಿಡಿಸಿಕೊಳ್ಳೋಕೆ ಹೋದಾಗ ಜನರಿಗೆ ತಾವು ಮೋಸ ಹೋಗಿದ್ದೀವಿ ಅಂತ ಗೊತ್ತಾಗಿತ್ತು. ಎಲ್ಲ ಎದುರಿಸಿ ನಮ್ಮ ಮನೆಯವ್ರನ್ನ ತುಂಬಾ ಎದುರಿಸ್ಬಿಟ್ಟು ಕಳಿಸಿದ್ದಾರೆ ಸರ್. ಒಳಗೋದ್ರೆ ಯಾವಾಗ ಆಚೆಗೆ ಬರ್ತೀವೋ ಅನ್ನೋ ತರ ಭಯ ಇದೆ ಸರ್ ನಮಗಲ್ಲಿ. ಈ ತರ ಮಾಡ್ತಿದ್ದಾರೆ ಸರ್. ತುಂಬಾ ಜನಗಳಿಗೆ, ನಮ್ಗೆ ಅಲ್ಲ ಸರ್, ನಮ್ಮಂತ ಸಾವಿರಾರು ಮಿಡ್ಲ್ ಕ್ಲಾಸ್ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಚಿನ್ನ ಕೊಡ್ತಿಲ್ಲ ಸರ್, ದುಡ್ಡು ಕೂಡ ಕೊಡ್ತಾ ಇಲ್ಲ ಅವರು. ಪ್ಯೂರ್ ಗೋಲ್ಡ್ ಇದ್ರೂನು ಇದು ಇಲ್ಲ, 44% ಅಷ್ಟೇ ಗೋಲ್ಡ್ ಇರೋದು ಅಂತ ಸುಮ್ನೆ ಸುಳ್ಳು ಹೇಳಿ ತುಂಬಾ ಜನಗಳಿಗೆ ಮೋಸ ಮಾಡ್ತಿದ್ದಾನೆ ಸರ್. 117 ಗ್ರಾಮ್ಗೆ 11,20,000 ಅಷ್ಟೇ ಸರ್ ಕೊಟ್ಟಿರೋದು. 117 ಗ್ರಾಮ್ಗೆ. ಈಗ ನಮ್ಮ ಮಗು ಸ್ಕೂಲ್ ಫೀಸ್ ಕಟ್ಬೇಕು ಸರ್. ನಮ್ಗೆ ಮಗು ಸ್ಕೂಲ್ ಫೀಸ್ ಕಟ್ಬೇಕು. ನಮ್ಗೆ ಆಗ್ಲೇ 2.5 ತಿಂಗಳಿಂದ ನಡೀತಾ ಇದೆ ಸರ್ ನಮ್ಗೆ ಇದು. 200ಕ್ಕೂ ಹೆಚ್ಚು ದೂರುಗಳು, ಸಿಸಿಬಿ ಎಂಟ್ರಿ, ತಂಬಿ ಲಾಕ್. ಇನ್ನು ಜನರ ಆಕ್ರೋಶದ ಕಟ್ಟೆ ಒಡೆಯುತ್ತಿದ್ದಂತೆ ವ್ಯವಸ್ಥೆ ಎಚ್ಚೆತ್ತುಕೊಂಡಿತ್ತು. ಸಿಸಿಬಿ ಕೂಡ ಎಂಟ್ರಿ ಕೊಡುತ್ತೆ. ಸಿಸಿಬಿಯ ಅಧಿಕಾರಿಗಳು ಅಖಾಡಕ್ಕೆ ಇಳಿದಾಗ್ಲೇ ನೋಡಿ ದೂರುಗಳ ಸರಮಾಲೆ ಬರುವುದಕ್ಕೆ ಶುರುವಾಗಿದ್ದು
ಚಿನ್ನ ತಂಬಿಯನ್ನ ನಂಬಿ ಚಿನ್ನ ಅಡಬಿಟ್ಟು ಮೋಸ ಹೋದವರು, ಚಿನ್ನ ಕಳೆದುಕೊಂಡವರು ಸಿಸಿಬಿ ಕಚೇರಿಗೆ ಬಂದು ದೂರು ಕೊಡುವುದಕ್ಕೆ ಶುರು ಮಾಡಿದ್ರು. ಆ ಪ್ರಕಾರವಾಗಿ ಈ ಚಿನ್ನ ತಂಬಿ ಅಲಿಯಾ ಸೌಂದರ್ಯರಾಜನ್ ಮೇಲೆ ಬರೋಬ್ಬರಿ 200ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ವು. ಇಷ್ಟು ದೊಡ್ಡ ಸಂಖ್ಯೆಯ ದೂರುಗಳನ್ನ ನೋಡಿ ಸಿಸಿಬಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಅಂದ ಹಾಗೆ ಈ ಚಿನ್ನ ತಂಬಿ ಚಿನ್ನದ ಮೋಸ ಮಾಡಿದ್ದು ಕೇವಲ ಮೈಸೂರಿನಲ್ಲಿ ಮಾತ್ರವಲ್ಲ, ರಾಜ್ಯದ ನಾನಾ ಭಾಗಗಳಲ್ಲೂ ಜನರ ಚಿನ್ನಕ್ಕೆ ಕನ್ನ ಹಾಕಿದ್ದ. ಹಿಂಗಾಗಿ ಮೈಸೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ದೂರುಗಳು ಹರಿದು ಬಂದಿದ್ವು. ಆ ದೂರುಗಳನ್ನ ನೋಡಿನೇ ಪೊಲೀಸರು ಶಾಕ್ ಆಗಿದ್ರು. ಅಬ್ಬಬ್ಬ, ಚಿನ್ನ ತಂಬಿ ಅಂತ ಹೆಸರಿಟ್ಕೊಂಡು ಅದೆಷ್ಟು ಚಿನ್ನ ದೋಚಿದ್ದಾನಲ್ಲ ಅಂತ ಎಲ್ರೂ ಗಾಬರಿಗೊಂಡಿದ್ರು. GST ಇಲ್ಲ, ಲೈಸೆನ್ಸ್ ಇಲ್ಲ, ಅನಧಿಕೃತವಾಗಿ ಕಟ್ಟಿದ್ದ ಸಂಸ್ಥೆ. ಅಂದ ಹಾಗೆ 2017ರ ಸುಮಾರಿಗೆ ಈತ ತನ್ನ ಚಿನ್ನದ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದ. 4-5 ವರ್ಷಗಳಲ್ಲಿ ಈತನ ಚಿನ್ನದ ಸಾಮ್ರಾಜ್ಯ ದೊಡ್ಡದಾಗಿ ವಿಸ್ತಾರಗೊಂಡಿತ್ತು. ಆದ್ರೆ ಇಷ್ಟೊಂದು ಜನರ ಚಿನ್ನ ಅಡಗಿಟ್ಟುಕೊಳ್ತಿದ್ರು. ಅದಕ್ಕಾಗಿ ಯಾವುದೇ ಪರವಾನಗಿ ಇರಲಿಲ್ಲ. ಅಧಿಕೃತ ಲೈಸೆನ್ಸ್ ಇಲ್ಲದೆ, GST ರಿಜಿಸ್ಟ್ರೇಷನ್ ಕೂಡ ಇಲ್ಲದೆ ಈತ ಫೈನಾನ್ಸ್ ಕಂಪನಿಗಳನ್ನ ಮಾಡಿದ್ದ ಅಂತ ಹೇಳಲಾಗ್ತಿದೆ. ಜನರನ್ನ ಮರಳು ಮಾಡಲು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಐಷಾರಾಮಿ ಬೋರ್ಡ್ಗಳನ್ನ ಹಾಕಿ SDJ ಸಂಸ್ಥೆ ಅಂತ ಬಿಲ್ಡಪ್ ಮಾಡಿ ತೋರಿಸ್ತಿದ್ದ. ಗ್ರಾಹಕರ ಚಿನ್ನವನ್ನೇ ಬಂಡವಾಳವನ್ನಾಗಿ ಬದಲಾಯಿಸಿಕೊಂಡು ಸಾವಿರಾರು ಕೋಟಿಯ ಸಾಮ್ರಾಜ್ಯ ಕಟ್ಟಿದ್ದ. ಇನ್ನು SDJ ಸಂಸ್ಥೆ ಸ್ಥಾಪಿಸಿದ ನಂತರ ಈತ ನಿಧಾನವಾಗಿ ಮೈಸೂರಿನ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳಾದ ದಾವಣಗೆರೆ, ಹಾಸನ ಸೇರಿದಂತೆ ಅನೇಕ ಕಡೆಗಳಲ್ಲಿ ನೆಟ್ವರ್ಕ್ ಸೃಷ್ಟಿ ಮಾಡಿದ್ದ. ಗ್ರಾಮೀಣ ಭಾಗದ ಕೃಷಿಕರನ್ನ, ಹಳ್ಳಿ ಜನಗಳನ್ನ ಟಾರ್ಗೆಟ್ ಮಾಡಲು ಏಜೆಂಟರ ದಂಡನ್ನೇ ಕಟ್ಟಿದ್ದ. ಇಡೀ ರಾಜ್ಯಾದ್ಯಂತ ಆಕ್ಟೋಪಸ್ನಂತೆ ನೆಟ್ವರ್ಕ್ ಕ್ರಿಯೇಟ್ ಮಾಡಿದ್ದಾಕಿ ಚಿನ್ನ ತಂಬಿ. ಆ ನಂತರವೇ ಶುರುವಾಗಿದ್ದು ಚಿನ್ನ ಕರಗಿಸೋ ದಂಧೆ. ಪ್ರತಿದಿನ ಅರ್ಧ ಕೆಜಿ ಚಿನ್ನ ಕರಗಿಸ್ತಿದ್ನ ತಂಬಿ. ಇನ್ನು ಈ ಚಿನ್ನ ತಂಬಿ ಪ್ರತಿದಿನ ಎಷ್ಟು ಚಿನ್ನ ಕರಗಿಸ್ತಿದ್ದ ಗೊತ್ತಾ? ಬರೋಬ್ಬರಿ ಅರ್ಧ ಕೆಜಿಯಷ್ಟು ಚಿನ್ನ. ಹೌದು, ಬರೋಬ್ಬರಿ ಅರ್ಧ ಕೆಜಿಯಷ್ಟು ಚಿನ್ನವನ್ನ ಈತ ದಿನನಿತ್ಯ ಕರಗಿಸ್ತಿದ್ದಂತೆ. ಈತನ ಹತ್ರ ಗಿರವಿ ಇಟ್ಟವರು ತಮ್ಮ ಚಿನ್ನ ಲಾಕರ್ನಲ್ಲಿ ಸೇಫ್ ಆಗಿದೆ ಅಂತ ಅಂದುಕೊಳ್ತಿದ್ರಷ್ಟೇ. ಆದರೆ ಅವರಿಗೆ ಗೊತ್ತಿಲ್ಲದಂತೆ ಗ್ರಾಹಕರ ಚಿನ್ನ ಬೆಂಕಿಯಲ್ಲಿ ಕರಗಿ ಹೋಗ್ತಿತ್ತು. ನಂತರ ಗ್ರಾಹಕರು ಬಂದು ಕೇಳಿದ್ರೆ, ನಿಮ್ಮ ಚಿನ್ನವನ್ನ ನಾವು ಗಿರವಿಗಿಟ್ಕೊಂಡಿಲ್ಲ, ಅದನ್ನ ಖರೀದಿ ಮಾಡಿದ್ದೀವಿ, ಈಗ ಅದನ್ನ ನಾವು ಮಾರಿಬಿಟ್ಟಿದ್ದೀವಿ, ಇನ್ನು ನಿಮಗೆ ಆ ಚಿನ್ನ ವಾಪಸ್ ಸಿಗಲ್ಲ ಅಂತ ಉತ್ತರ ಕೊಡ್ತಿದ್ದ. ಯಾರಾದ್ರೂ ಪ್ರತಿಭಟನೆ ಮಾಡಿದ್ರೆ ಅವರಿಗೆ ಜೀವ ಬೆದರಿಕೆ ಹಾಕ್ತಿದ್ದಂತೆ. ಹೀಗಾಗಿ ಈತನಿಂದ ಚಿನ್ನ ಕಳೆದುಕೊಂಡ ಜನರೆಲ್ಲ ಸೇರಿ ಪೊಲೀಸರ ಮುಂದೆ ಬಂದು ಅಳಲು ತೋಡಿಕೊಂಡಿದ್ರು. ಅವನು ಅವತ್ತು ನಮ್ಮ ಮನೆಯವ್ರು ಬಂದಿದ್ರು ಸರ್. ನಮ್ಮ ಮನೆಯವ್ರು ಬಂದಿದ್ದಾಗ ಕೇಳಲಿಲ್ಲ ಸರ್, ಮೆಲ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೆಷಿನ್ಗೆ ತಗೊಂಡೋಗಿ ಹಾಕಿದಾನಂತೆ. ಬಟ್ ಅದು ಗೋಲ್ಡ್ ಹಾಕಿದಾನೆ ಅನ್ನೋ ಕನ್ಫರ್ಮ್ ಇಲ್ಲ ಸರ್ ಅಲ್ಲಿ. KPID ಆಕ್ಟ್ ಅಸ್ತ್ರ ಪ್ರಯೋಗ. ಚಿನ್ನ ತಂಬಿ ಆಸ್ತಿ ಮುಟ್ಟುಗೋಲಿಗೆ ಸಿದ್ಧತೆ. ಇನ್ನು ಸಿಸಿಬಿ ಪೊಲೀಸರು ಈತನ ವಿರುದ್ಧ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಹಾಗೂ ಸಿಸ್ಟಮ್ಯಾಟಿಕ್ ಚೀಟಿಂಗ್ ಅಡಿ ಕೇಸ್ ದಾಖಲಿಸಿದ್ದಾರೆ. ಜೊತೆಗೆ KPID ಮತ್ತು ಬಡ್ಸ್ ಕಾಯ್ದೆಗಳ ಅಡಿಯಲ್ಲಿ ಇವನನ್ನ ಲಾಕ್ ಮಾಡಲಾಗಿದೆ. ಇದು ಮಾಮೂಲಿ 420 ಕೇಸ್ ಅಲ್ಲ. ಬ್ಯಾಂಕ್ ಖಾತೆಗಳನ್ನ ಸಂಪೂರ್ಣ ಫ್ರೀಸ್ ಮಾಡಿ ಈತನ ಆರ್ಥಿಕ ಬೇರುಗಳನ್ನೇ ಕತ್ತರಿಸುವ ಕಠಿಣ ಹಾದಿ ಇದಾಗಿದೆ. ಆಸ್ತಿ ಮುಟ್ಟುಗೋಲಿಗೆ ಸಿಸಿಬಿ ಸಿದ್ಧತೆ. ಸಂತ್ರಸ್ತರಿಗೆ ಮರಳುತ್ತ ಚಿನ್ನದ ಹಣ. KPID ಕಾಯ್ದೆಯ ಸೆಕ್ಷನ್ 9 ಅಡಿಯಲ್ಲೇ ಸಿಸಿಬಿ ಅಧಿಕಾರಿಗಳು ಈಗಾಗಲೇ TGF ಹಾಗೂ SDJ ಗೋಲ್ಡ್ಗೆ ಸೇರಿದ ಎಲ್ಲ ಬ್ಯಾಂಕ್ ಖಾತೆಗಳನ್ನ ಕಂಪ್ಲೀಟ್ ಆಗಿ ಫ್ರೀಸ್ ಮಾಡಿದ್ದಾರೆ. ಮುಂದಿನ ತನಿಖೆಯ ಭಾಗವಾಗಿ ವಂಚಕನ ಹೆಸರಿನಲ್ಲಿರುವ ಬೇನಾಮಿ ಆಸ್ತಿಗಳು, ಐಷಾರಾಮಿ ಬಂಗಲೆಗಳನ್ನ ಸೀಸ್ ಮಾಡಲು ಲಿಸ್ಟ್ ರೆಡಿ ಆಗ್ತಿದೆ. ಈ ಆಸ್ತಿಗಳನ್ನ ಕೋರ್ಟ್ ಮೂಲಕ ಹರಾಜು ಹಾಕಿ ಬಂದ ಹಣವನ್ನ ನೊಂದ ಸಂತ್ರಸ್ತರಿಗೆ ಹಂಚುವ ಲೆಕ್ಕಾಚಾರವಿದೆ. ಹೀಗಾದಾಗಷ್ಟೇ ಇವರೆಲ್ಲರ ಚಿನ್ನ ವಾಪಸ್ ಸಿಕ್ಕಂತಾಗೋದು, ಇವರು ಕಷ್ಟಪಟ್ಟಿದ ಸಂಪತ್ತು ಮರಳಿದಂತಾಗೋದು.